ದೊಡ್ಡ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ. ಎಲ್ಲೂ ಯಾವ ಅನಾಚಾರಗಳು ನಡೀತಾ ಇಲ್ವಾ? ಎಲ್ಲ ರಾಮರಾಜ್ಯನಾ? ಕರ್ನಾಟಕದಲ್ಲಿ ಒಂದೇನಾ? ಹೇಳೋಣ ಅಶ್ವಕಂಡ ಇವತ್ತೇನು ಪ್ರೆಸ್ ಮೀಟ್ ಇಲ್ವಣ್ಣ? ಇದೆಯಾ? ಮಧ್ಯಾಹ್ನ ಮಾಡೋಣ, ಮಾಡಬೇಕು. ನೀವು ಡೈಲಿ ನಾಲ್ಕು ಪ್ರೆಸ್ ಮೀಟ್ ಮಾಡಬೇಕು. ಇಡೀ ದೇಶದಲ್ಲಿ ನಿಮ್ಮ ಬಗ್ಗೆ ಮಾತುಕತೆ, ಚರ್ಚೆ, ವಿರೋಧ ಪಕ್ಷ ನಾಯಕರು ಬಹಳ ಎಫೆಕ್ಟಿವ್ ಆಗಿ ದಿನ ಬೆಳಗ್ಗೆ ಎದ್ರೆ ಸುಳ್ಳು ಹೇಳುವಂಥದಕ್ಕೆ ಬಹಳ ಎಫೆಕ್ಟಿವ್ ಆಗಿ ಆಕ್ಸ್ಫೋರ್ಡ್ ಯೂನಿವರ್ಸಿಟಿನಲ್ಲಿ, ಆಕ್ಸ್ಫೋರ್ಡ್ ಪಕ್ಕ ಇರುವಂಥ ಇನ್ನೊಂದು ಯಾವುದೋ ಯೂನಿವರ್ಸಿಟಿನಲ್ಲಿ ನೀವು ಎರಡು PhD ಮಾಡಿದ್ದೀರಿ. ಎರಡು ಮಾಡಿದ್ದೀರಾ? 2 PhD ಮಾಡಿದ್ರೆ ಸುಳ್ಳು ಹೇಳೋದು. ಆ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ರು ಬಹಳ ಅದ್ಭುತವಾಗಿ. ಸ್ಪೈಲಿಂಗ್ ಪಾಪ ನಮ್ಮ ಇವರು ಸಿಗ್ನೇಚರ್ ಅಧ್ಯಕ್ಷರು, ನಕಲಿ ಸಿಗ್ನೇಚರ್ ಅಧ್ಯಕ್ಷರು ಇಲ್ಲಿದ್ದಾರೆ, ವಿಜಯೇಂದ್ರ ಅವರು. ಪ್ರಚಾರಕ್ಕೋಸ್ಕರ ಇರುವಂಥವ್ರೆಲ್ಲ 4 ಜನ. ಈ 4 ಜನ ಇದೇ ಥರ ಫೋಟೋ ಇಟ್ಕೊಂಡು ನಾಳೆ ನಾವು ಫ್ರೀಡಮ್ ಪಾರ್ಕಿಗೆ ಹೋಗಿ ಇದು ಟೇಬಲ್ ಹಾಕಿಟ್ಟು ಕೂತ್ಕೊತೀವಿ. ಬಣ್ಣ ಆಗಿ ಅಶೋಕಣ್ಣ ನಿಮ್ಮವ್ರು ಇನ್ನೊಬ್ರು ಅಶೋಕ್ ಇಲ್ಲಿದ್ದಾರೆ, ಬಂದಿದ್ದು ಮಾತಾಡಿ ಅಂತ ಅವ್ರು ಕರೆಯುವಂಥ ಕೆಲಸವನ್ನು ನಾಳೆ ಮಾಡ್ತಾ ಇದ್ದೀವಿ. ನಾಳೆ ಎಷ್ಟು ಗಂಟೆಗೆ ಬರೋರನ್ನ ಅಲ್ಲಿ ಒಂದು ಕಾರ್ಯಕ್ರಮ 11 ಗಂಟೆ ಅಂದ್ರೆ ನಾವು 11 ಗಂಟೆಗೆ ನಾವು ಕೂತ್ಕೊತೀವಿ. ನಾವೇನು ಅವ್ರ ಹತ್ರ ಜಗಳಕ್ಕೆ ಹೋಗಲ್ಲ, ಕೂತ್ಕೊಂಡು ಕರೆಸಿ ದಯಮಾಡಿ ಬೊಪ್ಪಣ್ಣ ಒಂಚೂರು ತಾವು ಕ್ಲಾರಿಫಿಕೇಶನ್ಸ್ ಕೊಡಿ ಅಂತ ಅವ್ರನ್ನ ಕರೆದು ಇವ್ರು 4 ಜನದ ಹತ್ರ ಕುಮಾರಸ್ವಾಮಿ ಸಾಹೇಬರು ಎಲ್ಲ ಊರಲ್ಲಿ ಗೊತ್ತಿಲ್ಲ, ಬಟ್ ಅವ್ರು ಬರಬೇಕು, ಅವ್ರು ಒಂದು ಭಾಗವಹಿಸ್ಬೇಕು. ಅವ್ರನ್ನ ತಳ್ಳಿಬಿಟ್ಟವ್ರೆ. ನಾಳೆ ಕಾರ್ಯಕ್ರಮಕ್ಕೆ BJP ಮಾತ್ರ ಮಾಡ್ತಾವ್ರೆ. ಇನ್ನೊಬ್ರು ಅವರೇ ಯಾರೋ ಇನ್ನೊಬ್ರು ಸರ್ ಅವರು ಅವ್ರ ಮಗ ನಿಖಿಲ್, ಅವರು ಪಾಪ ಅವರು ಬಹಳ ಸ್ಪಷ್ಟವಾಗಿ ಇನ್ನ ಈಗ ಕಲಿತಾವ್ರೆ ಸುಳ್ಳು ಹೇಳೋದು ಹೆಂಗೆ ಅಂತ. ದಿನ ಬೆಳಿಗ್ಗೆ ಎದ್ದು ಅವರು ಒಂದಷ್ಟು ಮಾಡ್ತಾರೆ. ಮಾಡಲಿ, ಯಾವ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಂಬೇಡಿ. 3 ವರ್ಷ ನೆಕ್ಸ್ಟ್ 2028ಕ್ಕೂ ನಮ್ಮದೇ ಸರ್ಕಾರ ಬರುತ್ತೆ. ಏನು ಸಿಂಪಲ್ ಆಗ್ತದ್ದು ಅಷ್ಟೇನೆ. ಹೈಕಮಾಂಡ್ಗೆ ನಿಮ್ಮ ಅಮಿತ್ ಶಾ ಅವರಿಗೆ ತೋರಿಸ್ಬೇಕು, ನಾವು ಆಕ್ಟಿವ್ ಆಗಿದ್ದೀವಿ ಅಂತ ತೋರಿಸುವಂಥದ್ದು. ನಾವು ಅಮಿತ್ ಶಾ ಅವರೇ ಸಿಕ್ಕಿರೋ ಪತ್ರನೂ ಬರೀತೀವಿ, ದಯಮಾಡಿ ನೀವು ಕೈ ಮುಗಿತೀವಿ. 3 ವರ್ಷನೂ ನಮ್ಮ ಅಶೋಕಣ್ಣನೇ ವಿರೋಧ ಪಕ್ಷ ನಾಯಕನಾಗಿರೋದು ಮಾಡ್ತೀವಿ ನಾಳೆ ಪರ್ಯಾಯವಾಗಿ. ಆಮೇಲೆ ನಮ್ಮ ಕೆಲವು ಯುವ ಕಾಂಗ್ರೆಸ್ನವರು ಮತ್ತು ಕಾಂಗ್ರೆಸ್ ಮುಖಂಡರುಗಳು ಪರ್ಯಾಯವಾಗಿ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಅವರು ಒಂದು ಕಡೆ ಸ್ಟ್ರೈಕ್ ಮಾಡ್ತಿದ್ದಾರೆ, ನಾವು ಒಂದು ಕಡೆ ಹೋಗಿ ಕೂತು ಸ್ಟ್ರೈಕ್ ಮಾಡಬೇಕು ಅನ್ನುವಂಥದ್ದು ಇದ್ದೀವಿ. ಅಲ್ಲಿ ಅವ್ರನ್ನ ಕರಿತೀವಿ, ದಯಮಾಡಿ ಪಾಪ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ. ಏನು ಸಮಸ್ಯೆ ನಿಮ್ಮದು, ನಮ್ದು ಏನು ನಿಮ್ಮದು ನಮ್ಮ ಮೇಲೆ ಆರೋಪ ಏನು, ನೀವೇನೆಲ್ಲ ಮಾಡಿದಿರಿ, ಏನೆಲ್ಲ ದೇಶದಲ್ಲಿ ಯಾವ ಕಾನೂನು ಸುವ್ಯವಸ್ಥೆಗೆ ಎಲ್ಲ